ವಿದ್ಯಾರ್ಥಿಗಳು ಮಾಡ್ರಿ ಗಣಿತನ ಸರಿಯಾಗಿ ತಿಳ್ಕೊರಿ. ಒಂದ್ಸಲ ತಿಳ್ಕೊಂಡ್ರೆ ಅಂದ್ರೆ ಈ ಗಣಿತ ತಿಳಿದು ಬಿಡ್ತದೆ ನೀವು. ಇದನ್ನು ನಾವು ಹೇಳುವಾಗ ಒಂದ್ಸಲ ಲಕ್ಷ ಕೊಟ್ಟು ನೋಡಿಬಿಟ್ರೆ ಮುಗಿದ ಭಾಳ ಸರಳ ಲೆಕ್ಕಿದ್ದು. ಇದನ್ನು ತಿಳ್ಕೊಂಡು ನೆನ್ಪಿಟ್ಕೋಬೇಕು. ಕೊಂಡ ಬೆಲೆ ಮಾರಾಟದ ಬೆಲೆ ಇದ್ದಂಗೆ ಇದು. ಇದರಲ್ಲಿ ನೀವೇನು ಮಾಡ್ತೀರಿ, ಲಾಭ ಹಾನಿ ಕೊಂಡ ಬೆಲೆಗೆ ಬರ್ತಿರ್ತದೆ. ಕೊಂಡ ಬೆಲೆ ಮಾರಾಟದ ಬೆಲೆ ಲೆಕ್ಕದೊಳಗೆ ಲಾಭ ಹಾನಿ ಲೆಕ್ಕದೊಳಗೆ ಲಾಭ ಇರಲಿ ಹಾನಿನೇ ಇರಲಿ ಅದು ಕೊಂಡ ಬೆಲೆಗೆ ಬರ್ತಿರ್ತದೆ. ಇದು ಏನದಲ್ಲ ಸೋಡಿ ದರ ಏನದಲ್ಲ ನೀವು ನಮೂದಿಸಿದ ಬೆಲೆಗೆ ಬರ್ತದೆ. ಯಾವಾಗಲಾದರೂ ಒಟ್ಟು ಸೋಡಿ ತಕ್ಕೋಬೇಕು. ಆಮೇಲೆ 100 ಗುಂಡ್ಲೆ ಸೋಡಿ ಸರ್ವಾಸವಾಗಲೇ ನಮೂದಿಸಿದ ಬೆಲೆ. ಈ ಸೂತ್ರ ಹಚ್ಚಿಬಿಟ್ರಿ ಅಂದ್ರೆ ನೀವು ನಿಮಗೆ ಸೋಡಿ ದರ ಸಿಗ್ತವೆ. ಇಷ್ಟು ಹೇಳಿದ್ರು ಯಾರು ಮಾಡ್ತೀರಿ ನೋಡಿ ಅಂತ ತಿಳ್ಕೊರಿ. ಮಾಡೋದತ್ತ ವಿಡಿಯೋ ಆನ್ ಮಾಡ್ರಿ. ಒಂದು ಲೆಕ್ಕ ತಿಳಿಸ್ತದೆ ನೋಡಿ. ರವೀಂದ್ರನು ಒಂದು ಗಡಿಯಾರವನ್ನು 200 ರೂಪಾಯಿಗಳಿಗೆ ಕೊಂಡನು. ಅದರ ಮೇಲೆ ನಮೂದಿಸಿದ ಬೆಲೆ 250 ರೂಪಾಯಿ. ಆದರೆ ಸೋಡಿಯ ದರ ಎಷ್ಟು ಅಂತ ಕೇಳ್ತಾನೆ. ನಮೂದಿಸಿದ ಬೆಲೆದೊಳಗೆ ಕೊಂಡ ಬೆಲೆ ಕಡಿಬೇಕು. ಯಾವಾಗಲಾದ್ರೂ ನಮೂದಿಸಿದ ಬೆಲೆ ಒಳಗೆ ಕೊಂಡ ಬೆಲೆ ಕಳೆದ್ರೆ ಏನು ಬರ್ತದ, ಒಟ್ಟು ಸೂಡಿ ಬರ್ತದ. ಒಟ್ಟು ಸೂಡಿ ಹೆಂಗೆ ತಗೋಬೇಕು, ನಮೂದಿಸಿದ ಬೆಲೆದೊಳಗೆ ನೀವು ಕೊಂಡ ಬೆಲೆಯನ್ನು ಕಡಿಬೇಕಾಗ್ತದೆ. ಸೂಡಿ ಅಂದ್ರೆ ಏನು, ಬಿಟ್ಟು ಕೊಡುವ ಹಣ. ತಿಳಿತಲ್ಲ. ನಾವು ಈಗ ಒಂದು ರೀತಿ ಪ್ರಕಾರ ತಿಳಿಸ್ತೀವಿ. ಒಟ್ಟು ಸೂಡಿ ಬರಬರಿ, ಒಟ್ಟು ಸೋಡಿ ಬರಬರಿ, ಸೋಡಿ ಬರಬರಿ ನಮೂದಿಸಿದ ಬೆಲೆ, ನಮೂದಿಸಿದ ಬೆಲೆ ಮೈನಸ್ ಕೊಂಡ ಬೆಲೆ, ಮೈನಸ್ ಕೊಂಡ ಬೆಲೆ. ನಮೂದಿಸಿದ ಬೆಲೆ ಎಷ್ಟದ, 250 ಅದ. ಎಷ್ಟು ಕೊಂಡನವ, 200 ಕೊಂಡನ. ಎಷ್ಟು ಉಳಿತು ಸೂಡಿ, 50 ರೂಪಾಯಿ ಸೂಡಿ ಉಳಿತು. ಶೇಕಡ ಸೂಡಿ ದರ ಬರಬರಿ, ಶೇಕಡ ಸೂಡಿ ದರ ಬರಬರಿ 100 ಗುಂಡ್ಲೆ ಸೋಡಿ, 100 ಗುಂಡ್ಲೆ ಒಟ್ಟು ಸೋಡಿ ಅಂತಾರ. ಸರ್ವಾಸವಾಗಲೇ ಇಲ್ಲಿ ನಮೂದಿಸಿದ ಬೆಲೆ. ಇದನ್ನ ನೆನ್ಪಿಟ್ಕೊಂಡು ಏನು, ನಮೂದಿಸಿದ ಬೆಲೆಯಿಂದ ಭಾಗಿಸಿದ್ರೆ ಸೋಡಿ ದರ ಬರ್ತದೆ. 100 ಗುಂಡ್ಲೆ 50 ರೂಪಾಯಿ ಸೂಡಿ ಅದ. ನಮೂದಿಸಿದ ಬೆಲೆ ಅದ 250 ಅದ. ಈ ಪೂಜೆ ಹೋತು, ಈ ಪೂಜೆ ಹೋತು. 25 ಒಂದಲೆ, 25 ನಾಲ್ಕಲೆ, 5 ನಾಲ್ಕಲೆ 20 ಶೇಕಡ ಸೂಡಿ ದರ. ಯಾವಾಗ ಸೂಡಿ ದರಕ್ಕೆ ಶೇಕಡ ಚೆನ್ನಾಗಿ ಹಾಕಬೇಕು. ಆನ್ಸರ್ = ಶೇಕಡ 20 ಸೋಡಿ ದರ. ಎಲ್ಲದ ನೋಡ್ರಿ ಶೇಕಡ 20 ಸೋಡಿ ದರ. ಉತ್ತರ ಸಂಖ್ಯೆ ಸಿ. ಈಗ ನಿಮಗೆ ತಿಳಿತಲ್ಲ, ಭಾಳ ಬದಲಕ್ಕೆ ಹಾಕೋಬಾರ್ದು ನೀವು. ಒಟ್ಟು ಸೂಡಿ ಬರಬೇಕಾದ್ರೆ ಏನು ಮಾಡಬೇಕು, ಇನ್ನೊಂದ್ಸಲ ತಿಳಿಸೋದು. ಒಟ್ಟು ಸೂಡಿ ತಗೋಬೇಕು ನೀವು. ಒಟ್ಟು ಸೂಡಿ ಬರೋಬರಿ ಏನು, ನಮೂದಿಸಿದ ಬೆಲೆ ಒಳಗೆ ಕೊಂಡ ಬೆಲೆ ಕಡಿಬೇಕು. ಕೊಂಡಿರ್ತಾನೆ ನಾವು ಗಿರಾಕಿ ಕೊಂಡ ಬೆಲೆ ಅಥವಾ ಅಂಗಡಿ ವ್ಯಾಪಾರಿಗೆ ಮಾರಾಟದ ಬೆಲೆ. 250 ಮೈನಸ್ 250. 100 ಗುಂಡ್ಲೆ ಸೋಡಿ ಸರಾಸರಿ ನಮೂದಿಸಿದ ಬೆಲೆ. 100 ಗುಂಡ್ಲೆ 50 250. ಈ 0 ಅಂತ ಈ 0. 25 ಒಂದ್ಲಿ 25 ನಾಲ್ಕಲಿ, 5 ನಾಲ್ಕಲಿ 20 ಶೇಕಡ. ಆ ಮುಂದಿನ ಲೆಕ್ಕ ಮಾಡಿ. ಮಾಡೋದಾದ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡ್ರಿ. ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿ. ತಿಳಿಸ್ತಂದು ನೋಡಿ. ಎಲ್ಲರಿಗೂ ಕೇಳಿ ನೋಡಿ. ದಿನೇಶನು ಒಂದು ಟಿವಿಯನ್ನು 3200 ರೂಪಾಯಿಗಳಿಗೆ ಕೊಂಡನು. ಅದರ ಮೇಲೆ ನಮೂದಿಸಿದ ಬೆಲೆ 4000 ರು. ಆದರೆ ಸೋಡಿಯ ದರ ಎಷ್ಟು. ಒಟ್ಟು ಸೋಡಿ ತಗೋಬೇಕು. ಒಟ್ಟು ಸೋಡಿ ಇನ್ನೊಂದು ರೀತಿಯಿಂದ ತೋರಿಸ್ತೀನಿ. ಒಟ್ಟು ಸೋಡಿ ಬರೋಬರಿ, ಒಟ್ಟು ಸೋಡಿ ಬರೋಬರಿ ನಮೂದಿಸಿದ ಬೆಲೆ, ನಮೂದಿಸಿದ ಬೆಲೆ ಮೈನಸ್ ಕೊಂಡ ಬೆಲೆ, ಕೊಂಡ ಬೆಲೆ ನೋಡಿ. ನಮೂದಿಸಿದ ಬೆಲೆ ಎಷ್ಟದ, 4000 ಅದ.
ಮೈನಸ್ 3200 ಎಷ್ಟು ಬಂತು ಸೂಡಿ 800 ರೂಪಾಯಿ ಬಂತು. ಆಮೇಲೆ ಇದನ್ನ ರೀತಿ ಒಳಗೆ ಹಚ್ಚಬಹುದು. ಹೆಂಗಂದ್ರೆ ನಮೂದಿಸಿದ ಬೆಲೆ ಎಷ್ಟದ 4000 ಅದಲ್ಲ, 4000 ರೂಪಾಯಿಗೆ 4000 ರೂಪಾಯಿಗೆ ನಮೂದಿಸಿದ ಬೆಲೆಗೆ 4000 ರೂಪಾಯಿ ನಮೂದಿಸಿದ ಬೆಲೆಗೆ 800 ಸೋಡಿ ಶೇಕಡ ಅಂದ್ರೆ ಎಷ್ಟು ಹಚ್ಕೋಬೇಕು? 100 ನಮೂದಿಸಿದ ಬೆಲೆಗೆ, ನಮೂದಿಸಿದ ಬೆಲೆನೇ ಇದು ಬರೋಬರಿ. ಹಿಂಗೂ ಮಾಡ್ಬೋದು. 100 ಗುಂಡ್ಲೆ 800 ಸರಾಸ್ ಬಾಲೆ 4000. ಇವು 3 ಪೂಜಾದು 1 2 3 ಪೂಜಾದು 4 ಒಂದಲೆ 4 ಎರಡಲೆ ಬರೋಬರಿ 12 20 ಸೂಡಿದಾರ. ಆನ್ಸರ್ ಸೋಡಿದರ ಬರೋಬರಿ. ಸೋಡಿದರ ಎಷ್ಟು? 20 ಶೇಕಡ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, 20 ಸಂಖ್ಯೆ ಎ. ಇದು ರೀತಿ, ಇದು ಸೂತ್ರ. ಇದನ್ನೇ ನೆನ್ಪಿಟ್ಕೋರಿ ನೀವು. ಇದು 4000 ರೂಪಾಯಿ ನಮೂದಿಸಿದ ಬೆಲೆ, ನಮೂದಿಸಿದ ಬೆಲೆ ಇದು. ಇದೇನಿದು? ನಮೂದಿಸಿದ ಬೆಲೆ, ನಮೂದಿಸಿದ ಬೆಲೆ ಗುರ್ತಿರ್ಬೇಕು ನೀವು. 4000 ಅಂದ್ರೆ ಏನು? 4000 ರೂಪಾಯಿ ನಮೂದಿಸಿದ ಬೆಲೆ ಇದ್ದಾಗ 800 ಸೋಡಿ, 100 ನಮೂದಿಸಿದ ಬೆಲೆ ಇದ್ದಾಗ ಎಷ್ಟು ನೋಡಿ. ಹಿಂಗೆ ನೀವು ಅವಾಗ ನಾವು ಹಿಂಗೆ ರೀತಿ ಪ್ರಕಾರ ಕಲಿಸ್ತಿದ್ದೆವು. ಇವು ಸೂತ್ರ ಬಂದು 100 ಗುಂಡ್ಲೆ ಸೋಡಿ ಸರಾಸ್ ಬಾಲೆ ನಮೂದಿಸಿದ ಬೆಲೆ. ಹಿಂಗೂ ಮಾಡ್ಬೋದು. ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಗಣಿತ ಒಂದೇ. ಇದೇ ಅದೇ ರೀತಿ ಮೇಲೆ ಇವ್ರು ಏನ್ ಮಾಡಿಬಿಟ್ರು? ಸೂತ್ರ ಕಂಡು ಅದು ನೋಡ್ರಿ. 4000 ಏನದ ನೋಡ್ರಿ, ನಮೂದಿಸಿದ ಬೆಲೆ ಅದ ಎಲ್ಲ ನೋಡ್ರಿ. ಈಗ ಇದಕ್ಕೆ ಹೇಳಿದೆ ಉತ್ತರ. ನೀವು ಇದನ್ನು ಕಲ್ತಿರಿ ಅಂದ್ರೆ ನೀವು ಉತ್ತರ ಸೂತ್ರ ಕಂಡು ಹಿಡಿಬಹುದು. ಆ ಲೆಕ್ಕ ನೀವು ಮಾಡಿದಿರಿ, ಹಂಗ ರೀತಿ ಪ್ರಕಾರ ಮಾಡಿದಿರಿ ಅಂತ ಅಂದ್ರೆ ನೀವೇ ಸೂತ್ರ ಕಂಡು ಹಿಡಿಬಹುದು. 2 ನಮೂನಿ ಗಣಿತಗಳನ್ನ ತಿಳಿಸಿದ್ರು ಚಂದ ಫೇರ್ದಾಗ ಬರ್ಕೊಂಡು